ಇನ್ನು ಇವರ ಆತ್ಮಹತ್ಯೆಯ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು. ಕೇರಳ ಸರ್ಕಾರ ಅಂದರೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಕೇಂದ್ರ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದಾರೆ. ಇದನ್ನು ಭಾಳ ಸೀರಿಯಸ್ ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಂಗ ತನಿಖೆ ಮಾಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಪಿಣರಾಯಿ ವಿಜಯನ್. CJ ರಾಯ್ ಆತ್ಮಹತ್ಯೆ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ಈ GST ಬಂದಾಗಿನಿಂದ ಟ್ಯಾಕ್ಸ್ ಟೆರರಿಸಮ್ ಇದೆ. GST ವಿಚಾರಕ್ಕೆ ಸಂಬಂಧಪಟ್ಟಂಗೆ BJPಯವರು ಯಾಕೆ ಮಾತಾಡ್ತಿಲ್ಲ? ಇದು ಸಂತೋಷ್ ಲಾಡ್ ಅವರ ಪ್ರಶ್ನೆ. CJ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ಸಂಗತಿ ಅದು ಬೇಸರ ತಂದಿದೆ. ಆದರೆ BJPಯವರು ಇಂಥದ್ರ ಬಗ್ಗೆ ಮಾತಾಡಬೇಕು, ಟ್ಯಾಕ್ಸ್ ಟೆರರಿಸಮ್ ಬಗ್ಗೆ ಮಾತಾಡಬೇಕು ಅಂತ ಆಗ್ರಹಿಸಿದ್ದಾರೆ ಸಂತೋಷ್ ಲಾಡ್. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಬಟ್ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಭಾಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಬಟ್ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಭಾಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ಇನ್ನು ಈ ಪ್ರದೀಪ್ ಈಶ್ವರ್ ಮೊನ್ನೆ ಮಾತಾಡಿದಂಥ ಮಾತು ಏನು, ಅವರೇನು ಬುಲೆಟ್ ಅವರೇ ಹೊಡ್ಕೊಂಡ್ರಾ ಅಥವಾ ಯಾರಾದರೂ ಹೊಡೆದ್ರಾ ಅನ್ನುವಂಥ ಪ್ರಶ್ನೆನೂ ಕೂಡ ಎತ್ತಿದ್ರು. ಇನ್ನು ಇವತ್ತು ಕೂಡ ಮತ್ತೆ ಮಾತಾಡಿದ್ದಾರೆ ಪ್ರದೀಪ್ ಈಶ್ವರ್. ಮೋಹನ್ ದಾಸ್ ಪೈ ಟ್ವೀಟ್ಗೆ ಸಂಬಂಧಪಟ್ಟಂಗೆ ಪ್ರದೀಪ್ ಈಶ್ವರ್ ಮಾತಾಡಿದ್ದಾರೆ, ಪರವಾಗಿ ಮಾತಾಡಿದ್ದಾರೆ. ಟ್ಯಾಕ್ಸ್ ಟೆರರಿಸಮ್ ಇದೆ ಅಂತ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. IT ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. IT ಅವರಿಗೆ ಅದೇನು ಕೊಂಬಿಲ್ಲ. CJ ರಾಯ್ ಅವರ ಆತ್ಮಹತ್ಯೆ ಬಗ್ಗೆ ನನಗೆ ಡೌಟ್ ಇದೆ. IT ಗಾದರೂ ಅಷ್ಟೇ, ಅವರ ಅಪ್ಪನಿಗಾದರೂ ಒಂದೇನೇ ಕಾನೂನು ಹೊಂದಿದ್ದಾರೆ ಪ್ರದೀಪ್ ಈಶ್ವರ್. ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ನ ನಾನು ಸಮರ್ಥಿಸ್ತೀನಿ. ಟ್ಯಾಕ್ಸ್ ಟೆರರಿಸಮ್ ಇದೆ, IT ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಏನು IT ಅವನಿಗೇನು ಕೊಂಬುಗಳಿಲ್ಲ ಅಲ್ಲ ಸರ್. ನಾನೊಂದು ಕ್ವಶನ್ ಕೇಳ್ತೀನಿ. CJ ರಾಯ್ ಅವ್ರದ್ದು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಶೂಟ್ ಮಾಡ್ಕೊಂಡು ಸತ್ತೋದ್ರು ಅಂತ, ನಾವು ಯಾರಾದರೂ ನೋಡಿದೀವಾ? ನಾವು ನೋಡಿಲ್ಲ. ಒಳಗಡೆ ಇದ್ದಿದ್ದಾರು IT ಆಫೀಸರ್ಸು, ಸತ್ತೋಗಿದ್ದಾರು CJ ರಾಯ್. ನಾವು ಯಾವ ರೀತಿ ಕನ್ಕ್ಲೂಷನ್ಗೆ ಬರ್ತಿದ್ದೀವಿ ಶೂಟ್ ಔಟ್ ಮಾಡ್ಕೊಂಡು ಸತ್ತೋದ್ರು ಅಂತ? ಮೇಡಮ್ ನಾನು ಹೇಳ್ತಾ ಇರೋದು ಆ ಡೌಟ್ ನನಗಿದೆ. ಕೊಲೆನೋ ಒಂದು ಮೇಡಮ್, ಈಗ ಯಾರಾದರೂ ಒಂದು ಒಳಗಡೆ ಮರ್ಡರ್ ಆದರೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರ, ಅವರೇ ಸೂಸೈಡ್ ಮಾಡ್ಕೊಂಡ್ರು ಅಂದರೆ. ಯಾಕೆ IT ಅವ್ರಿಗೇನು ಭಯ ಬೀಳೋದು? ಇವತ್ತು SITನ ಏನು IT ಅವ್ರಿಗೇನು ಕೊಂಬಿಲ್ಲ, IT ಅವ್ರಿಗೆ ED ಅವ್ರಿಗೆ ಏನು ಕೊಂಬಿಲ್ಲ. IT ಅವ್ರಿಗಾದ್ರೂ ಅವ್ರ ಅಪ್ಪನಿಗಾದ್ರೂ ಒಂದೇ ಕಾನೂನು, ನನಗಾದ್ರೂ ನಮ್ಮ ಅಪ್ಪನಿಗಾದ್ರೂ ಒಂದೇ ಕಾನೂನು. ಯಾಕೆ IT ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ? ನೆಟ್ಟಿಗೆ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ ಅಲ್ಲ. ಈಗ ಸರ್ ಕನ್ಕ್ಲೂಷನ್ಗೆ ಬರೋದು ತಪ್ಪು ಸರ್. ಈಗ ಶೂಟ್ ಔಟ್ ಮಾಡಿದರೆ IT ಆಫೀಸರ್ಸ್ ಏನು ಕೇರಳಗೆ ಹೊಲ್ಟೋದ್ರಂತೆ, ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನನಗೆ ಅನುಮಾನ ಇದೆ CJ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟ್ಗೆ ನಾನು ಬದ್ಧ ಇದ್ದೀನಿ. ನನಗೆ CJ ರಾವ್ ಅವರು ಯಾವುದೋ ಒತ್ತಡದಲ್ಲಿ IT ಅವರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, BJP ಅವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರ ಡೈರಿಯಲ್ಲೂ ಹೇಳಿದಾರಲ್ಲ ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ BJP ಅವ್ರು ದುಡ್ಡು ಕೇಳಿದ್ರ? IT ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ? ಸೊ BJP ಅವರು IT EDನ ಕಂಟ್ರೋಲ್ ಮಾಡ್ತಿದ್ದಾರೆ. ಇನ್ನು 2 ವರ್ಷ ನೀವು ಎಷ್ಟು ಆಟ ಆಡ್ತಿರೋ ಆಡಿ. 2029ಕ್ಕೆ ಇಂಡಿಯಾ ಕೈಯಲ್ಲಿರುತ್ತೆ. ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ.